ಓಂ ಶಾಂತಿ. ಇವತ್ತಿನ ವಿಡಿಯೋ ಮಕ್ಕಳಿಗೋಸ್ಕರ. ಒಬ್ಬರು ಅಕ್ಕೋರು ಹೇಳಿದರು, ಅಕ್ಕೋರು ಮಕ್ಕಳಿಗೋಸ್ಕರ ಏನಾದರೂ ವಿಡಿಯೋ ಮಾಡಿರಿ ಅಂತ ಹೇಳಿ. ನಾವು ಸಣ್ಣವರಿದ್ದಾಗ ನಮಗೆ ಮನಸ್ಸಿನ ಬಗ್ಗೆ ಯಾರೂ ಹೇಳ್ಕೊಡೋದಿಲ್ಲ. ನಾವು ಹುಟ್ಟದಿಂದಲೂ ಕೂಡ ನಮಗೆ ಹೇಗೆ ಮಾತಾಡಬೇಕು ಮತ್ತು ಹೇಗೆ ಮಲ್ಕೋಬೇಕು, ಹೇಗೆ ತಲೆ ಬಾಚ್ಕೋಬೇಕು, ಹೇಗೆ ಬಟ್ಟೆಯನ್ನು ಹಾಕ್ಕೋಬೇಕು, ಎಲ್ಲ ರೀತಿಯ ಟ್ರೈನಿಂಗ್ ಕೊಡಲಾಗ್ತೈತೆ. ಆದರೆ ಯಾರೂ ಕೂಡ ನಮ್ಮ ಮನಸ್ಸನ್ನು ಹೇಗೆ ಯೋಚನೆ ಮಾಡಬೇಕನ್ನುವಂಥ ಟ್ರೈನಿಂಗನ್ನು ಯಾರೂ ಕೊಡೋದಿಲ್ಲ. ಅದೇನಾಗ್ತಾ ಇದೆ ಅಂದರೆ, ಮನಸ್ಸಿಗೆ ಹೇಗೆ ಯೋಚನೆ ಮಾಡುವಂತಹದ್ದನ್ನು ರೀತಿ ಪದ್ಧತಿಯನ್ನು ಹೇಳಿಕೊಡ್ಲಾರದೆ ನಾವು ದೊಡ್ಡವರಾದಾಗ ಅಥವಾ ಏನೋ ನಮ್ಮ ಜೀವನದಲ್ಲಿ ಫೇಲ್ಯೂರ್ ಸಿಕ್ಕಿದಾಗ, ನಮ್ಮ ಜೀವನದಲ್ಲಿ ನಾವು ಸೋತಿದಾಗ, ಅಥವಾ ನಮ್ಗಿಂತ ಯಾರು ಮುಂದೆ ಹೋಗಿದ್ದಾಗ, ಅಥವಾ ನನ್ನನ್ನು ನಾನು ಲೋ ಫೀಲಿಂಗ್ ಮಾಡಿಕೊಂಡಾಗ ಆ ಸಮಯದಲ್ಲಿ ನಾನು ಹೇಗೆ ಯೋಚನೆ ಮಾಡಬೇಕು ಅನ್ನುವಂಥದ್ದನ್ನು ಟೆಕ್ನಿಕ್ಕನ್ನು ಯಾರೂ ಹೇಳ್ಕೊಡೋದಿಲ್ಲ. ಅದಕ್ಕೋಸ್ಕರ ಈ ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಮಕ್ಕಳು ಹೇಗೆ ಇದರೊಳಗಡೆ ಪಾಲ್ಗೊಳ್ಬೋದು, ಮಕ್ಕಳಿಗೆ ಹೇಗೆ ಇದು ಅವಶ್ಯಕತೆ ಇದೆ, ಈ ಓಂ ಶಾಂತಿ, ಈ ಪರಮಾತ್ಮನ ಮನೆ ಈ ಮಕ್ಕಳಿಗೆ ಹೇಗೆ ಉಪಯೋಗ ಆಗುತ್ತದೆ ಅಂದರೆ, ಇಲ್ಲ ಮನಸ್ಸನ್ನು ಹೇಗೆ ಯೋಚನೆ ಮಾಡಬೇಕನ್ನೋದನ್ನು ಕಲಿತೇವೆ. ನಾವು ಸಣ್ಣವರಿದ್ದಾಗ ಒಂದೊಂದು ಟೈಮ್ದಲ್ಲಿ ಜೀವನದಲ್ಲಿ ಹೋಲಿಕೆ ಮಾಡ್ಕೋತಿರ್ತೀವಿ, ಕಂಪೇರ್ ಮಾಡ್ಕೋತಿರ್ತೀವಿ. ನಮಗಿಂತ ಯಾರೇ ಮುಂದೆ ಹೋದಾಗ ನಮಗೊಂಚೂರು ಏನು ಅನಿಸ್ತೈತಿ, ಕೆಟ್ಟ ಅನಿಸ್ತೈತಿ. ಅಥವಾ ನಾನು ಸ್ಕೂಲ್ದಲ್ಲಿ ಭಾಳ ಪ್ರಯತ್ನ ಪಟ್ಟಿದ್ದೆ, ಫಸ್ಟ್ ರ್ಯಾಂಕ್ ಬರಲಿಲ್ಲ, ಅಥವಾ ಥರ್ಡ್ ರ್ಯಾಂಕ್ ಬಂತು, ಅಥವಾ ಏನೋ ಒಂದು ಡಿಬೇಟ್ ಕಾಂಪಿಟೇಷನ್ ಐತಿ, ಸ್ಪೀಚ್ ಕಾಂಪಿಟೇಷನ್ ಐತಿ. ಆ ಸಮಯದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತ ಮನಸ್ಸು ಬರ್ತೈತಿ, ಆದರೂ ಪೂರ ಅಂಜ್ತೇನೆ ಆ ಟೈಮ್ದಲ್ಲಿ. ಆವಾಗ ನಾನು ಪಾರ್ಟಿಸಿಪೇಟ್ ಮಾಡ್ಕೋಬೇಕಂತ ಅನಿಸಿದ್ರು ಕೂಡ ನಾನು ಆ ಅವಕಾಶದಲ್ಲಿ ಪಾಲ್ಗೊಳ್ಳೋದಿಲ್ಲ, ಪಾರ್ಟಿಸಿಪೇಟೇ ಮಾಡೋದಿಲ್ಲ. ಇಷ್ಟ ಐತೆ ಆದರೆ ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ, ಯಾಕಂದ್ರೆ ಅಂಜ್ತೇನೆ. ಮತ್ತು ಡಿಸ್ಟ್ರಾಕ್ಷನ್ಸು ಭಾಳ ಅದಾವ್ರಿ. ಮೊಬೈಲ್ ನೋಡ್ಬೇಕು ಅನ್ನಿಸ್ತೈತಿ, ಟಿ ವಿ ನೋಡಬಾರ್ದು, ಗೊತ್ತೈತಿ ಟಿ ವಿ ನೋಡಬಾರ್ದು, ಮೊಬೈಲ್ ನೋಡಬಾರ್ದು, ಬರೀ ಓದಬೇಕು ಅಂತ. ಆದರೂ ಕೂಡ ನೋಡ್ತೀವಿ. ಇವು ಭಾಳ ಕೂಡ ಡಿಸ್ಟ್ರಾಕ್ಷನ್ಸ್ ಅದಾವ್ರಿ. ಸೊ ಇವೆಲ್ಲ ಡಿಸ್ಟ್ರಾಕ್ಷನ್ಸ್ದಿಂದ ನಾವು ಹೊರಗಡೆ ಬಂದು ನಮ್ಮ ಓದುವುದರಲ್ಲಿ ನಾವು ಹೇಗೆ ಉನ್ನತಿ ಹೊಂದಬೇಕು, ಅಥವಾ ಮತ್ತು ಎಲ್ಲಕ್ಕಿಂತ ವೆರಿ ಇಂಪಾರ್ಟೆಂಟ್, ನಾವು ಹೇಗೆ ಹ್ಯಾಪಿ ಇರಬೇಕು, ಅದು ಭಾಳ ಇಂಪಾರ್ಟೆಂಟ್. ಈಗ ತಾವೆಲ್ಲ ಮಕ್ಕಳು ಅನ್ಕೋತಿರ್ತೀರಿ, ಅಕ್ಕೋರಿ ಮನಸ್ಸಿಂದು ಮತ್ತು ಓದೋದ್ರೊಳಗೆ ಏನು ಕನೆಕ್ಷನ್ ಐತ್ರಿ. ನಮ್ಮ ಮನಸ್ಸಲ್ರಿ ಈ ದೇಹದಲ್ಲಿ ಒಳಗಡೆ ಇದು ದೇಹ ಇದೆ, ಈ ದೇಹದ ಒಳಗಡೆ ಒಂದು ಆತ್ಮ ಇದೆ. ಅದು ಈ ಭ್ರುಕುಟಿಯ ಮಧ್ಯದಲ್ಲಿ ವಿರಾಜಮಾನ ಇದೆ. ಅದು ಆತ್ಮ ಯೋಚನೆ ಮಾಡಿದಾಗ ಅದಕ್ಕೆ ಮನಸ್ಸು ಅಂತ ಕರೀತಾರೆ. ಈಗ ನಾವೇನ ಮಾಡಬೇಕಂದ್ರೂ ಮನಸ್ಸು ಬೇಕು. ಈಗ ಓದಬೇಕಂದ್ರೂ ಕೂಡ ಮನಸ್ಸು ಬೇಕು. ಮನಸ್ಸೇ ಇರಲಿಲ್ಲ ಅಂದರೆ ಹೇಗೆ ಓದೋರು ಹೇಳ್ರಿ. ಈಗ ಪುಸ್ತಕ ತೆಗೆದು ಕೂತ್ಕೊಂಡಿರಿ, ಪುಸ್ತಕ ತೆಗೆದು ಕೂತ್ಕೊಂಡಾಗೂ ಕೂಡ ಟೀಚರ್ ಒಂದು ವೇಳೆ ಸ್ಕೂಲ್ದಲ್ಲಿ ನಿಮಗೇನಾದರೂ ಬೈದಿದ್ರಂದ್ರೆ ಅವೇ ಮಾತುಗಳು ನೆನಪು ಬರ್ತಿರ್ತಾವೆ. ಓದ್ತಾ ಇದ್ದೀನಿ, ಅಭ್ಯಾಸ ಮಾಡ್ತಾ ಇದ್ದೀನಿ, ಖರೆ ಒಳಗಡೆ ಮಾತ್ರ ಟೀಚರ್ ಹೇಳಿದ ಮಾತನೇ ಇರ್ತಾವೆ. ಅಥವಾ ನನ್ನ ಫ್ರೆಂಡ್ ಯಾರೋ ಹೇಳ್ತಾರೋ ಏನಂತ, ನಿಂದು ಡ್ರೆಸ್ ಚಲೋ ಇಲ್ಲ, ಅಥವಾ ನನ್ನ ಫ್ರೆಂಡ್ ಯಾರೋ ಹೇಳ್ತಾರೆ ನಿನ್ನ ಹ್ಯಾಂಡ್ ರೈಟಿಂಗ್ ಚಲೋ ಇಲ್ಲ, ಅಥವಾ ನನ್ನ ಫ್ರೆಂಡ್ ಯಾರೋ ಹೇಳ್ತಾರೋ ನಿಂದು ಹೇರ್ ಸ್ಟೈಲ್ ಚಲೋ ಇಲ್ಲ, ಏನೋ ನನಗೆ ಇನ್ಸಲ್ಟ್ ಮಾಡ್ತಾ ನನ್ನ ಫ್ರೆಂಡ್ಸ್. ಓದಾಕತ್ತೇನೆ, ಭಾಳ ಇಂಪಾರ್ಟೆಂಟ್ ಐತೆ, ಆದರೂ ಕೂಡ ಅವ ನೆನಪು ಬರ್ತಾವೆ. ಅಂದರೆ ಟಿ ವಿ ನೋಡ್ರಿ, ನೀವು ಮೊಬೈಲ್ ನೋಡ್ರಿ, ಅದು ಯಾವುದೂ ನೆನಪು ಬರೋಂಗಿಲ್ಲ. ಅಂದರೆ ಮನಸ್ಸು ಭಾಳ ಇಂಪಾರ್ಟೆಂಟ್. ಮನಸ್ಸನ್ನು ಶಾಂತಲೆ ಇಡೋದನ್ನೇ ಭಾಳ ಇಂಪಾರ್ಟೆಂಟ್. ಆ ಮನಸ್ಸನ್ನು ಹ್ಯಾಪಿ ಇಡೋದು ಭಾಳ ಇಂಪಾರ್ಟೆಂಟ್. ಈ ಮನಸ್ಸು ಶಾಂತಿ ಮತ್ತು ಹ್ಯಾಪಿ ಇರಲಿಲ್ಲ ಅಂದ್ರೆ ನಾವು ಓದಿದ್ದ ನೆನಪು ಉಳಿಯಂಗಿಲ್ಲ, ಮತ್ತು ಏಕಾಗ್ರತೆಯೂ ಇರೋದಿಲ್ಲ. ಅದಕ್ಕೋಸ್ಕರ
ಈ ಮನಸ್ಸು ಮತ್ತು ಬ್ರೇನ್ ಎರಡು ಕನೆಕ್ಟೆಡ್ ಅದ. ಈ ಬ್ರೇನನ್ನು ನಡೆಸುವಂಥವ್ರು ಯಾರಂದ್ರೆ ಮನಸ್ಸು. ನಾವೇನು ಓದ್ತೀವಲ್ರಿ ಮನಸ್ಸಿಗೆ ಅದು ಸೇರ್ಬೇಕು ಅಂದ್ರೆ ಬ್ರೇನ್ ಏನು ಮಾಡ್ತೈತಿ ನೆನಪಿಟ್ಕೊಳ್ತೈತಿ. ಸೊ ಈ ಮನಸ್ಸು ಶಾಂತಿ ಇತ್ತಂದ್ರೆ ಬ್ರೇನ್ ಓದಿದ್ದೆಲ್ಲ ನೆನಪಿರ್ತೈತಿ. ಇವತ್ತು ನೀವು ಯಾವತ್ತು ಹ್ಯಾಪಿ ಇರ್ತೀರಿ ನೋಡ್ರಿ, ಅವತ್ತು ನಿಮ್ಗೆ ಏನು ಬೇಕಾದ್ ಮಾಡ್ಬೇಕು ಅನ್ನಿಸ್ತೈತಿ. ಇಷ್ಟು ಹೋಮ್ವರ್ಕ ಇಷ್ಟು ಆರಾಮ್ ಮಾಡ್ತೇನೆ, ಇಷ್ಟು ಬರಿ ಅಂದ್ರೆ ಇಷ್ಟು ಆರಾಮ್ ಬರೀತೆ. ಆದರೆ ನೀವು ಮನಸ್ಸು ಏನರ ಲೋ ಫೀಲಿಂಗ್ ಮಾಡಾಕತ್ತಿತ್ತು, ಪೂರ ಡೌನ್ ಇದ್ದರೆ ಅಂದ್ರೆ ಖುಷಿ ಇಲ್ಲ, ಅವಾಗ ಒಂದು ಇಟ್ಟ ಬರೋದ್ರು ಸಾಕು ಬ್ಯಾಡ್ ಅನ್ನಿಸ್ತೈತಿ. ಒಮ್ಮೊಮ್ಮೆ ಹೆಂಗೆ ಅನ್ನಿಸ್ತೈತೆ ಅಂದರೆ ಸ್ಕೂಲಿಗೆ ಹೋಗೋದೇ ಬ್ಯಾಡ್ ಅನ್ನಿಸ್ತೈತಿ. ಒಮ್ಮೊಮ್ಮೆ ಹೆಂಗೆ ಅನ್ನಿಸ್ತೈತೆ ಅಂದ್ರೆ ಟ್ಯೂಷನ್ಗೆ ಹೋಗೋದು ಬ್ಯಾಡ್ ಅನ್ನಿಸ್ತೈತೆ. ಎಟ್ರೆ ಓದೋದು ರಿಲ್ಯಾಕ್ಸ್ ಬೇಕು, ನಂಗೆ ರಿಲ್ಯಾಕ್ಸ್ ಬೇಕಂತ ಹೇಳ್ತೇವೆ. ಅದಕ್ಕೆ ನಾವೇನು ಮಾಡ್ತೀವಿ ರೀ, ಫೋನ್ ಹಿಡಿತೀವಿ. ಯಾಕೆ ನಾವು ಫೋನಿಗೆ ಅಟ್ರಾಕ್ಟ್ ಆಗ್ತೇವಂದ್ರೆ ಫೋನ್ ಏನು ಮಾಡ್ತೈತೆ ಅಂದರೆ ಆ ಒಳಗೇನು ವಿಚಾರ ನಡೆದೈತೆ ಅಲ್ರಿ ಅದರಿಂದ ಅದೇನು ಮಾಡಿಬಿಡ್ತೈತೆ ಅಂದರೆ ನಮ್ಮನ್ನು ಡಿಸ್ಟ್ರ್ಯಾಕ್ಟ್ ಮಾಡಿಬಿಡ್ತೈತೆ. ಈಗ ಫೋನ್ ನೋಡ್ತಾ ಇದ್ರೆ ಅಂದ್ರೆ ನಂದು ಫುಲ್ ಸೆನ್ಸ್ ಆರ್ಗನ್, ನನ್ನ ಕಣ್ಣು ಮತ್ತು ನನ್ನ ಕಿವಿ ಮತ್ತು ನನ್ನ ಮನಸ್ಸು ಬುದ್ಧಿ ಎಲ್ಲ ಅದ್ರೊಳಗನೆ ಏಕಾಗ್ರ ಆಗಿರ್ತೈತೆ ರೀ ಆ ಫೋನ್ನಾಗ. ಸೊ ಫೋನ್ನಾಗ ಏಕಾಗ್ರ ಆಗೋದ್ರಿಂದ ಅದು ಮನಸ್ಸಿಗೆ ಏನು ನೋವು ಆಗೈತಲ್ಲ ಆ ನೋದಿಂದ ಮರೆತು ಬಿಟ್ಟಿರ್ತೈತೆ ರೀ. ಅದಕ್ಕೆ ನಮ್ಗೆ ಫೋನ್ ಸೇರ್ತೈತಿ. ಅದಕ್ಕೆ 1 ತಾಸು ಕೂತ್ರೂ ಅದ್ರ ಜೊತೆ ನಡಿತೈತೆ ರೀ, 2 ತಾಸು ಕೂತ್ರೂ ನಡಿತೈತಿ, 3 ತಾಸು ಅದ್ರ ಜೊತೆ ಕೂತ್ರೂ ನಡಿತೈತಿ, 4 ತಾಸು ಅದ್ರ ಜೊತೆ ಕೂತ್ರೂ ನಡಿತೈತಿ. ಟೈಮ್ ಹೋಗಿದ್ದ ಗೊತ್ತಾಗಂಗಿಲ್ಲ. ಯಾಕಂದ್ರೆ ಅದು ನನ್ನ ಮನಸ್ಸನ್ನು ಏನು ಮಾಡತ್ತೈತಿ, ಹ್ಯಾಪಿ ತೊಗೊಂಬರತ್ತೆ. ಯಾಕಂದ್ರೆ ಹ್ಯಾಪಿ ತೊಗೊಂಬರ್ತಾ ಇಲ್ಲ, ಅದು ಪ್ಲೆಜರ್ ಕೊಡತ್ತೈತಿ, ಎಂಟರ್ಟೈನ್ಮೆಂಟ್ ಕೊಡತ್ತೈತಿ, ಹ್ಯಾಪಿ ಕೊಡ್ತಾಯಿಲ್ಲ. ಯಾಕಂದ್ರೆ ಒಂದು ವೇಳೆ ಫೋನ್ ಹೋತಂತ ತಿಳ್ಕೊರಿ, ಈಗ 4 ತಾಸು ನಾ ಫೋನ್ ನೋಡಿದ್ನಿ, ಏನೋ IPL ನೋಡಿದ್ನಿ ಅಥವಾ ಸೀರಿಯಲ್ ನೋಡಿದ್ನಿ ಅಥವಾ ಏನೋ ಕಾಮಿಡಿ ಶೋ ನೋಡಿದ್ನಿ, ಆ ಸಮಯದಲ್ಲಿ ಕಾಮಿಡಿ ಯಾರೋ ಹೇಳತ್ತಿದ್ರು ಅವಾಗ ನನಗೆ ಹ್ಯಾಪಿ ಆಯಿತು. ಫೋನನ್ನು ಕಸ್ಕೊಂಡ್ರು ಮತ್ತು ಅದ ಮೈಂಡಲ್ರಿ ನನ್ನ ಮನಸ್ಸು ಅದಲ್ಲ. ಈಗಂತೂ ಕಾಮಿಡಿ ಇಲ್ಲ, 4 ತಾಸು ಹೋತದು, ಮೊಬೈಲನ್ನ ಕಸ್ಕೊಂಡ್ರು. ನಿಮ್ಮ ತಾಯಿನೂ ಬಂದು ನಿಮ್ಮ ಮೊಬೈಲನ್ನು ಕಸ್ಕೊಂಡು ಬಿಡ್ತಾರೆ ಅಥವಾ ನಿಮ್ಮ ತಂದೆ ಬಂದು ಮೊಬೈಲ್ ಕಸ್ಕೊಂಡು ಬಿಡ್ತಾರೆ. 4 ತಾಸು ಹೋತ್ರಿ, ಆಮೇಲೆ ಯಾರು ಬಂದರು? ಆಮೇಲೆ ಅದ ಮೈಂಡ್, ಆ ಮನಸ್ಸಿಗೆ ನೋವಾಗಿರುವಂಥ ಮೈಂಡ್ ಅದ ಹೊಳ್ಳಿ ರಿಪೀಟ್ ಆಗ್ತವೆ. ಅದ ಏನು ರೀ ಬೇರೆ ಬೇರೆ ವಿಚಾರಗಳು ಬರಲಿಕ್ಕೆ ಪ್ರಾರಂಭ ಆಗ್ತಾವೆ. ಸೊ ನಿಮ್ಗೆ ಕರೆನ ಖುಷಿ ಬೇಕು, ರಿಲ್ಯಾಕ್ಸ್ ಬೇಕು, ಎಂಟರ್ಟೈನ್ಮೆಂಟ್ ಬೇಕಂದ್ರೆ ಮೆಡಿಟೇಷನ್ ಕಲೀರಿ. ಮೆಡಿಟೇಷನು ನಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ತೈತಿ. ಈ ಮೆಡಿಟೇಷನ್ ಹೆಂಗೆ ಇರ್ತಂದ್ರೆ ಇದು ಲಾಂಗ್ ಲಾಸ್ಟಿಂಗ್ ಅಂದ್ರೆ ಭಾಳೋತ್ವರೆಗೂ ನಿಮ್ಮ ಮೈಂಡನ್ನು ಕೂಲ್ ಮಾಡ್ತೈತಿ. ಮತ್ತು ಮೆಡಿಟೇಷನ್ ಮಾಡೋದ್ರಿಂದ ಏನೂ ಹಾರ್ಮ್ ಇಲ್ಲ, ಏನೂ ತೊಂದರೆ ಇಲ್ಲ. ಫೋನ್ ನೋಡೋದ್ರಿಂದ ನಮ್ಮಲ್ಲಿ, ಯಾಕಂದರೆ ಫೋನ್ದಲ್ಲಿ ಏನೈತ್ರಿ, ಒಂದು ನೆಗೆಟಿವ್ ಐತ್ರಿ, ಒಂದೇನೋ ಕಾಮಿಡಿ ಯಾರ್ದೋ ಮಜಾಕ್ ಮಾಡತ್ತಾರೆ, ಏನೋ ಒಂದು ದುಃಖ ಏನೇನೋ ಐತ್ರಿ ಫೋನ್ದಲ್ಲಿ. ಮತ್ತು ಫೋನ್ದಲ್ಲಿ ನೆಗೆಟಿವ್ ವೈಬ್ರೇಷನ್ ಐತೆ. ಅದನ್ನು ಭಾಳೋತ್ತು 4 ತಾಸುವರೆಗೂ ನೋಡೋದ್ರಿಂದ ನಮ್ಮ ಮನಸ್ಸಿನ ಮೇಲೆ, ಏಕಾಗ್ರತೆ ಮೇಲೆ, ನಮ್ಮ ಬುದ್ಧಿ ಮೇಲೆ ಎಫೆಕ್ಟ್ ಬೀಳ್ತೈತೆ. ಅದಕ್ಕೋಸ್ಕರ ಫೋನನ್ನು ಹಿಡಿಬೇಡ್ರಿ ಮಕ್ಕಳು. ದಯವಿಟ್ಟು ನಿಮ್ಗೆ ಎಂಟರ್ಟೈನ್ಮೆಂಟ್ ಬೇಕಾಗಿತ್ತಂದ್ರೆ ನೀವು ಮೆಡಿಟೇಷನ್ ಕಲೀರಿ. ಮೆಡಿಟೇಷನ್ ಭಾಳ ಇಂಪಾರ್ಟೆಂಟ್ ಐತಿ. ನಿಮ್ಮ ಮೆಡಿಟೇಷನ್ದಿಂದ ಫುಲ್ ಹ್ಯಾಪಿ ಫೀಲಿಂಗ್ ಕ್ರಿಯೇಟ್ ಮಾಡ್ತೀರಿ. ಮತ್ತು ಇದಕ್ಕೇನೂ ನಿಮಗೆ ತೊಂದರೆನೂ ಇಲ್ಲ ಇದು ಮಾಡೋದ್ರಿಂದ. ಹೇಗೆ ಮೆಡಿಟೇಷನ್ ಮಾಡೋದಂತ ಮುಂದೆ ನೋಡೋಣ. ಈಗ ಮೊದಲು ಬರೋಣ್ರಿ ಏನಂತ, ಈ ಮೈಂಡ್ ಮತ್ತು ಬ್ರೇನ್ ಹೇಗೆ ಕನೆಕ್ಟೆಡ್ ಐತಿ. ಮೈಂಡ್ ಯಾಕೆ ಶಾಂತಿ ಇರಬೇಕು, ಮೈಂಡ್ ಯಾಕೆ ಹ್ಯಾಪಿ ಇರಬೇಕು. ಮೈಂಡ್ ಶಾಂತ ಮತ್ತು ಮೈಂಡ್ ಹ್ಯಾಪಿ ಇರೋದ್ರಿಂದ ಬ್ರೇನ್ದಲ್ಲಿ ಡೋಪೋಮೈನ್ ಹಾರ್ಮೋನ್ ಕ್ರಿಯೇಟ್ ಆಕೈತಿ. ಬ್ರೇನ್ ಹ್ಯಾಪಿ ಮೋಡ್ನಾಗ ಬರ್ತೈತಿ. ಬ್ರೇನ್ ಹ್ಯಾಪಿ ಮೋಡ್ದಿಂದ ಬರೋದ್ರಿಂದ ನೀವೇನು ಓದ್ತೀರಿ ಅದೆಲ್ಲ ನೆನಪುಳಿತೈತಿ. ಈಗ ಈ ಮೈಂಡನ್ನು ನಾವು ಪೀಸ್ಫುಲ್, ಪವರ್ಫುಲ್, ಹ್ಯಾಪಿ ಇವು ಮೂರನ್ನು ಹೇಗೆ ಇಟ್ಕೋಬೇಕು. ಈ ಮನಸ್ಸನ್ನು ಶಾಂತಿ ಮತ್ತು ಶಕ್ತಿಶಾಲಿ ಮತ್ತು ಹ್ಯಾಪಿ ಹೆಂಗೆ ಇಟ್ಕೋಬೇಕು. ನಮ್ಮ ಸಣ್ಣವರಿದ್ದಾಗ ಯೂಶ್ವಲಿ ನಮ್ಗೆ ಭಾಳ ಕಡಿಮೆ ಹರ್ಟ್ ಆಗೋದು. ಆದರೂ ಕೂಡ ಇವತ್ತು ನಮ್ಮ ಮಕ್ಕಳು ಭಾಳ ಸೆನ್ಸಿಟಿವ್ ಆಗೀವಿ. ಬೇಗನೆ ಹರ್ಟ್ ಆಗ್ತೀವಿ, ಬೇಗನೆ ತಳಗೆ ಬರ್ತೀವಿ, ಬೇಗನೆ ಏರ್ತೀವಿ, ಬೇಗನೆ ತಳಗೆ ಬರ್ತೀವಿ.
ಈ ಮೈಂಡನ್ನು ಶಾಂತ ಹೇಗೆ ಇಟ್ಕೋದಂದರೆ ಫಸ್ಟ್ ಮೊಬೈಲ್ದಿಂದ ಡಿಸ್ಟ್ರಾಕ್ಟ್, ಸೆಕೆಂಡ್ ಬೇಗ ಏಳಬೇಕು, ಬೇಗನೆ ಮಲ್ಕೋಬೇಕು. ನೀವು ಓದುವಂಥ ಮಕ್ಕಳದಿರ ಅಂದಮೇಲೆ 4 ಗಂಟೆಗೆ ಏಳ್ರಿ, 4 ಗಂಟೆಗೆ ಏಳ್ರಿ ಮತ್ತು ಬೇಗನೆ 9 ಅಥವಾ 8:30 ಅಂದರೆ ಮಲ್ಕೊಂಡ್ಬಿಡ್ರಿ. ಇವು ರೂಟೀನ್ ನೀವು ಹಾಕ್ಕೊಳ್ಬೇಕು. ಯಾಕಂದ್ರೆ ಇವೆರಡೂ ಟೈಮ್ ನೀವು ಎಷ್ಟು ಬೇಗ ಹೇಳ್ತೀರಿ ನೀವು ಓದಿದ್ದೆಲ್ಲ ನೆನಪುಳಿತೈತೆ. ಎಷ್ಟು ಬೇಗ ಮಲ್ಕೋತೀರಿ ನೀವು ನಿಮ್ಮ ಬ್ರೈನಿಗೆ ವಿಶ್ರಾಮ ಕೊಡತ್ತೀರಿ. ಈಗ ಏನು ಮಾಡ್ತೀವಿ ನಾವು, ಲೇಟಾಗಿ ಮಲ್ಕೋತೀವಿ, ಲೇಟಾಗಿ ಹೇಳ್ತೀವಿ. ಇದು ತಪ್ಪು ಪದ್ಧತಿ. ಅದಕ್ಕೋಸ್ಕರ ನಮ್ಮ ದೇಹದಲ್ಲೂ ಕೂಡ ಪ್ರಾಬ್ಲಮ್ ಭಾಳ ಬರಾಕತ್ತವ್ರಿ. ಸೊ ಇದನ್ನೊಂದು 2 ಮಾಡಿರಿ. ಒಂದನೇದೇನು ಹೇಳ್ರಿ, ಒಂದನೇದು ಮೊಬೈಲ್ದಿಂದ ದೂರಿರಿ, ಎರಡನೇದು ಬೇಗ ಮಲ್ಕೊಳ್ರಿ, ಬೇಗ ಏಳ್ರಿ. ಮೂರನೇದು ಮತ್ತು ರಾತ್ರಿ ಮಲ್ಕೋ ಸಮಯದಂತೂ ಫೋನ್ ಅಂತೂ ಹಿಡಿಯಬೇಡ್ರಿ, ಮುಂಚೆನೇ ಎದ್ದು ಕೂಡ ನೀವು ಫೋನ್ ಹಿಡಿಬೇಡ್ರಿ. ಮೂರನೇದು ವೆರಿ ಒಳ್ಳೆಯ ಆಹಾರವನ್ನು ತಿನ್ನಿರಿ. ಒಳ್ಳೆ ಆಹಾರ ಅಂದ್ರೆ ರೀ ಕರ್ದಿದ್ದು ಭಾಳ ಇದಿರೋದು ಅಂಥದನ್ನೆಲ್ಲ ಭಾಳ ತಿನ್ಲಿಕ್ಕೆ ಹೋಗಬೇಡ್ರಿ. ವೆಜಿಟೇಬಲ್ಸ್ ಕಾಯಿಪಲ್ಯ ಹೆಚ್ಚು ತಿನ್ನಿರಿ, ಫ್ರೂಟ್ಸ್ ಹೆಚ್ಚು ತಿನ್ನಿರಿ. ಇದು ಭಾಳ ಇಂಪಾರ್ಟೆಂಟ್. ಯಾಕಂದರೆ ಇದು ಹೊಟ್ಟೆ ಮತ್ತು ಇದು ಮೈಂಡ್. ಹೊಟ್ಟೆಗೆ ಮೈಂಡಿಗೆ ಭಾಳ ಕನೆಕ್ಷನ್ ಐತಿ. ಹೊಟ್ಟೆ ಸರಳಿತ್ತು ಅಂದರೆ ನಿಮ್ಮ ಡೈಜೆಷನ್ ಪವರ್ ಚಲೋ ಐತಂದ್ರೆ ಮೈಂಡ್ ಭಾಳ ಶಾರ್ಪ್ ಇರ್ತೈತಿ, ಆ್ಯಕ್ಟಿವ್ ಇರ್ತೈತಿ. ಇದು ಮೂರನೇದು. ನಾಲ್ಕನೇದು ಈ ಮೈಂಡಿಗೆ ಒಳ್ಳೆಯ ವಿಚಾರಗಳನ್ನ ಕೊಡುತ್ತೆ ಬರ್ರಿ. ರಾತ್ರಿ ಮಲ್ಕೋಕ್ಕಿಂತ ಮುಂಚೆ ಮತ್ತು ಮುಂಜಾನೆ ಎದ್ದಾಗ. ರಾತ್ರಿ ಮಲ್ಕೋಕ್ಕಿಂತ ಮುಂಚೆ ಇದಕ್ಕೇನು ಯೋಚನೆಗಳನ್ನ ಕೊಡ್ರಿ. ಯಾಕಂದರೆ ಏನು ಯೋಚನೆ ಮಾಡ್ತೀರಿ ಹಾಗೆ ಆಗ್ತೀರಿ. ಇನ್ನೊಂದು ಸಲ ಹೇಳ್ತೇನೆ ನೋಡ್ರಿ, ಹೇಗೆ ಯೋಚನೆ ಮಾಡ್ತೀರಿ ಹಾಗೆ ಆಗ್ತೀರಿ. ನೀವು ಏನನ್ನು ವಿಚಾರ ಮಾಡ್ತಿರ್ತೀರಿ ಒಳಗಡೆ ಅದು ಹಾಗೆ ಆಗ್ತಿರ್ತೈತಿ. ಅದಕ್ಕೋಸ್ಕರ ರಾತ್ರಿ ಮಲ್ಕೋಕ್ಕಿಂತ ಮುಂಚೆ ಮತ್ತು ಮುಂಜಾನೆ ಎದ್ದ ಕೂಡಲೇ ಒಳ್ಳೆಯ ವಿಚಾರಗಳನ್ನ ಮಾಡಿರಿ. ರಾತ್ರಿ ಮಲ್ಕೋಕ್ಕಿಂತ ಮುಂಚೆ ಯಾಕೆ ಮಾಡಬೇಕಂದ್ರೆ ರಾತ್ರಿಯಲ್ಲಿ ಸಬ್ ಕಾನ್ಷಿಯಸ್ ಮೈಂಡ್ ಜಾಗೃತಿ ಇರ್ತೈತೆ. ರಾತ್ರಿ ತಾವು ಶ್ರೇಷ್ಠ ವಿಚಾರಗಳನ್ನ ಮಾಡೋದ್ರಿಂದ ಮುಂಜಾನೆ ಎದ್ದು ಬೇಗನೆ ಎದ್ದು ಶ್ರೇಷ್ಠ ವಿಚಾರಗಳನ್ನ ಮಾಡೋದ್ರಿಂದ ನಿಮ್ಮ ಸುಪ್ತ ಮನಸ್ಸಿನಲ್ಲಿ ಸಬ್ ಕಾನ್ಷಿಯಸ್ ಮೈಂಡದಲ್ಲಿ ಫೀಡ್ ಆಗಿರ್ತೈತಿ. ರಾತ್ರಿ ಹೊತ್ತು ಏನು ಯೋಚನೆ ಮಾಡಬೇಕು, ನಿಮಗೇನು ಬೇಕಲ್ಲ ಅದನ್ನೇ ಯೋಚನೆ ಮಾಡಿರಿ. ಅಂದರೆ ರಾತ್ರಿ ಹೊತ್ತು ಮಲಗೋಕ್ಕಿಂತ ಮುಂಚೆ ಒಂದು ಪುಸ್ತಕ, ಒಂದು ಪೆನ್ನನ್ನು ರಾತ್ರಿ ಹೊತ್ತು ನಿಮ್ಮ ಬೆಡ್ ಬಾಜುಕ ಇಟ್ಕೊಂಡು ಮಲ್ಕೋರಿ. ರಾತ್ರಿ ಇನ್ನೇನು ಮಲ್ಕೋತಿರ್ತೀರಲ್ಲ ಆ ಸಮಯದಲ್ಲಿ ಒಳ್ಳೆ ಶ್ರೇಷ್ಠ ವಿಚಾರಗಳನ್ನ ಮಾಡಬೇಕು. ರಾತ್ರಿ ಹೊತ್ತು ಏನು ಒಳ್ಳೆ ವಿಚಾರಗಳನ್ನ ಮಾಡಬೇಕಂದ್ರೆ, ನಾನು ಬುದ್ಧಿಶಾಲಿ ಆತ್ಮ, ನಾನು ಏಕಾಗ್ರ ಆತ್ಮ, ನಾನು ಶಾಂತ ಆತ್ಮ, ನಾನು ಹ್ಯಾಪಿ ಆತ್ಮ. ಈ ರೀತಿ ಯೋಚನೆ ಮಾಡಬೇಕು. ನಾನು ಬುದ್ಧಿಶಾಲಿ ಆತ್ಮ, ನಾನು ಏಕಾಗ್ರ ಆತ್ಮ, ನಾನು ಶಾಂತ ಆತ್ಮ, ನಾನು ಹ್ಯಾಪಿ ಆತ್ಮ. ನಾವು ಓದಿದ್ದೆಲ್ಲ ನೆನಪಿದೆ, ನನ್ನ ಮೆಮ್ರಿ ಭಾರಿ ಇದೆ. ವೆರಿ ಇಂಪಾರ್ಟೆಂಟ್. ನಾನು ಏಕಾಗ್ರ ಆತ್ಮ, ನಾನು ಶಾಂತ ಆತ್ಮ, ನಾನು ಹ್ಯಾಪಿ ಆತ್ಮ. ನಾವು ಓದಿದ್ದೆಲ್ಲ ನೆನಪೈತಿ, ನನ್ನ ಮೆಮ್ರಿ ಭಾಳ ಚಲೋ ಐತಿ. ಈ ರೀತಿ ಸಂಕಲ್ಪಗಳನ್ನು ರಾತ್ರಿ ಹೊತ್ತು ಮಾಡೋದ್ರಿಂದ ಮತ್ತು ಮುಂಜಾನೆ ಎದ್ದ ಕೂಡಲೇ ಇದನ್ನ ವಿಚಾರಗಳನ್ನ ಬರೆಯಬೇಕು. ರಾತ್ರಿ ಹೊತ್ತು 21 ಸಲ, ಮುಂಜಾನೆ ಎದ್ದ ಕೂಡಲೇ 21 ಸಲ ಮಾಡಬೇಕ್ರಿ. ನಾನು ಶಕ್ತಿಶಾಲಿ ಆತ್ಮ, ನಾನು ಹ್ಯಾಪಿ ಆತ್ಮ, ನಾನು ಶಾಂತ ಆತ್ಮ, ನಾ ಓದಿದ್ದೆಲ್ಲ ನೆನಪೈತಿ, ನಾ ಬುದ್ಧಿಶಾಲಿ ಆತ್ಮ, ನಾ ಮೆಮ್ರಿ ಭಾಳ ಚಲೋ ಐತಿ, ನಾ ಏಕಾಗ್ರ ಆತ್ಮ. ಈ ರೀತಿ ಬರೆಯೋದ್ರಿಂದ ನೀವು ಏನು ಅಂದ್ಕೊಳ್ತಿರಲ್ಲ ಹಾಗೆ ಆಗ್ತೈತಿ. 21 ದಿನ ಏನೈತ್ರಿ ಒಂದು ಲೈನ್ದಲ್ಲಿ ಏನಂದರೆ, ನಾ ಏಕಾಗ್ರ ಆತ್ಮ,
ನಾನು ಏಕಾಗ್ರ ಆತ್ಮ. ನಾ ಏಕಾಗ್ರ ಆತ್ಮ ಅಂದರೆ ನಂದು ಏಕಾಗ್ರತೆ ಶಕ್ತಿ ಭಾಳ ಇದೆ. ನನಗೆ ಏಕಾಗ್ರ ಶಕ್ತಿ ಭಾಳ ಇದೆ ಅಂದರೆ ಹಾಗೆ ಆಗ್ತೀರಿ. ನನಗೆ ಏಕಾಗ್ರ ಆಗೋದಿಲ್ಲ ರೀ, ಟೀಚರ್ ಹೇಳಿದ ನಂಗೆ ನೆನಪೇ ಇರೋದಿಲ್ಲ ರೀ, ನಂಗೆ ಟೀಚರ್ ಹೇಳಿದ ಏನೂ ನೆನಪಿಲ್ಲಂಗಿಲ್ಲ ರೀ, ಮತ್ತು ಟೀಚರ್ ನನ್ನ ಸ್ಕೂಲ್ದಲ್ಲಿ ಹೇಳ್ಕೊಡ್ಲಿಕ್ಕೆ ಬಂದಾಗ ನನಗೆ ಏನೂ ಅರ್ಥನೂ ಆಗೋದಿಲ್ಲ ರೀ, ಈ ರೀತಿ ಮಾತಾಡಬಾರ್ದು. ಭಲೆ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೂ ಕೂಡ, ಏಕಾಗ್ರತೆ ಆಗಲಿಲ್ಲ ಅಂದರೂ ಕೂಡ ಒಳ್ಳೆಯ ವಿಚಾರಣೆ ಮಾಡಬೇಕು. ಯಾಕಂದರೆ ಹೇಗೆ ಯೋಚನೆ ಮಾಡುತ್ತೀರಿ ಹಾಗೆ ಆಗುತ್ತದೆ. ನಾನು ಏಕಾಗ್ರ ಆತ್ಮ ಅದೇನಿ, ನಾನು ಏಕಾಗ್ರ ಆತ್ಮ ಅದೇನಿ, ನಾನು ಏಕಾಗ್ರ ಆತ್ಮ ಅದೇನಿ ಅಂತ ಅಂದ್ಕೊಂಡಾಗ ನೀವು ಹಾಗೆ ಆಗ್ತೀರಿ. ನಾವು ಓದಿದ್ದೆಲ್ಲ ನೆನಪೈತಿ, ನಾವು ಓದಿದ್ದೆಲ್ಲ ನೆನಪೈತಿ, ನಾವು ಓದಿದ್ದೆಲ್ಲ ನೆನಪೈತಿ, ನನ್ನ ಮೆಮ್ರಿ ಭಾಳ ಐತಿ, ನನ್ನ ಮೆಮ್ರಿ ಭಾಳ ಐತಿ, ನನ್ನ ಮೆಮ್ರಿ ಭಾಳ ಐತಿ ಅಂದ್ರೆ ಭಾಳ ಆಕೈತಿ. ಇವು ಮೂರು ಏನಿದಾವಲ್ಲ, ಮತ್ತು ಬುದ್ಧಿಶಾಲಿ. ನಾ ಬುದ್ಧಿಶಾಲಿ ಅಂದರೆ ನನಗೆ ಓದಿದ್ದೆಲ್ಲ ತಿಳಿತೈತಿ. ಯಾಕಂದರೆ ಬುದ್ಧಿಶಾಲಿ ಇದ್ದಾಗ ನಮ್ಗೆ ಓದಿದ್ದೆಲ್ಲ ತಿಳಿತೈತಿ. ನಾ ಬುದ್ಧಿಶಾಲಿ ಅದೇನಿ, ನನಗೆ ಓದಿದ್ದೆಲ್ಲ ತಿಳಿತೈತಿ ಅಂದಾಗ ಹಂಗೆ ಆಕೈತಿ. ನಂಗೆ ತಿಳಿಯಂಗಿಲ್ಲ, ನನಗೆ ಈ ಸಬ್ಜೆಕ್ಟ್ ಸೇರಂಗಿಲ್ಲ, ನನಗೆ ಗಣಿತ ಸೇರಂಗಿಲ್ಲ, ನಂಗೆ ಇಂಗ್ಲೀಷ್ ಸೇರಂಗಿಲ್ಲ, ಸೇರುವುದಿಲ್ಲ ಅಂದರೆ ಹಾಗೆ ಆಕೈತಿ. ಸೇರ್ತೈತಿ ಅಂದಾಗ ಹಾಗೆ ಆಗ್ತೈತಿ. ಸೊ ಇದೆಲ್ಲ ಡಿಪೆಂಡ್ ನಮ್ಮ ಮೇಲೆ ಇರ್ತೈತಿ. ನೀವು ಹೇಗೆ ಯೋಚನೆ ಮಾಡ್ತೀರಿ ಹಾಗೆ ಆಗ್ತೈತಿ. ಇವನ್ನೆಲ್ಲ 6 ಸಂಕಲ್ಪಗಳನ್ನು ರಾತ್ರಿ ಹೊತ್ತು ಬರೀಬೇಕ್ರಿ. ಬರೆಯೋದು ಭಾಳ ಇಂಪಾರ್ಟೆಂಟ್. ಬರೀಬೇಕ್ರಿ, ಮತ್ತು ಮುಂಜಾನೆ ಎದ್ಕೊಳ್ಳೂ ಬರೀಬೇಕು. ರಾತ್ರಿ ಒಂದು 21 ಸಲ ಮತ್ತು ಮುಂಜಾನೆ ಎದ್ಕೊಳ್ಳಿ 21 ಸಲ ಬರೀಬೇಕು. ಸೊ ರಾತ್ರಿ ಹೊತ್ತು ಬರೆಯೋದ್ರಿಂದ ನಮ್ಮ ಸಬ್ ಕಾನ್ಷಿಯಸ್ಸಲ್ಲಿ ಫೀಡ್ ಆಕೈತಿ. ನೀವು ಮಕ್ಕಳ ಬೇಕಾದ್ರೆ 21 ದಿನದ ಪ್ರಯೋಗವನ್ನು ಮಾಡಿ ನೋಡಿರಿ. ನೀವು 21 ದಿನ ಮಾಡಿ ನೋಡಿರಿ, ನೀವು ಹೇಗೆ ಸಂಕಲ್ಪವನ್ನು ಮಾಡ್ತೀರಿ ಹಾಗೆ ಆಗಿಬಿಡ್ತೈತಿ. ಇದು ಭಾಳ ಇಂಪಾರ್ಟೆಂಟ್. ನಾ ಬುದ್ಧಿಶಾಲಿ ಆತ್ಮ, ನಾ ಏಕಾಗ್ರ ಆತ್ಮ, ನಾವು ಓದಿದ್ದೆಲ್ಲ ನೆನಪೈತಿ ಮತ್ತು ನನ್ನ ಮೆಮ್ರಿ ಭಾಳ ಐತಿ. ಇವೆಲ್ಲ ನಾವು ಓದ್ತೇವಲ್ಲ ಅದ್ರಗೋಸ್ಕರ. ಇದನ್ನು ಶಾಂತ ಆತ್ಮ, ನಾ ಶಕ್ತಿಶಾಲಿ ಆತ್ಮ, ನಾ ಹ್ಯಾಪಿ ಆತ್ಮ, ಇದು ಯಾರಿಗಂದ್ರೆ ನಮ್ಮ ಮನಸ್ಸಿಗೆ. ಯಾಕಂದ್ರೆ ಮನಸ್ಸು ಭಾಳ ಯೋಚನೆ ಮಾಡ್ತೈತಿ. ನಾವು ಭಾಳ ಹೇಳ್ತೇವೆ ಮನಸ್ಸು ಭಾಳ ಯೋಚನೆ ಮಾಡ್ತೈತಿ, ಹಂಗೆ ಅನ್ಬೇಡ್ರಿ. ನನ್ನ ಮನಸ್ಸು ಶಾಂತ ಐತಿ, ನನ್ನ ಮನಸ್ಸು ಭಾಳ ಹ್ಯಾಪಿ ಐತಿ, ನನ್ನ ಮನಸ್ಸು ಶಕ್ತಿಶಾಲಿ ಐತಿ. ಈ ರೀತಿ ಯೋಚನೆ ಮಾಡೋದ್ರಿಂದ ನಿಮ್ಮ ಮನಸ್ಸು ಶಾಂತ ಇರ್ತೈತಿ. ನಿಮ್ಮ ಮನಸ್ಸು ಹ್ಯಾಪಿ ಇತ್ತಂದರೆ ಬ್ರೈನ್ ಕೂಡ ಹ್ಯಾಪಿ ಇರ್ತೈತಿ. ಇದು ಭಾಳ ಇಂಪಾರ್ಟೆಂಟ್, ಇವು ಬರೀಬೇಕು. ಈಗ ಬರೋಣ, ನಮ್ಮ ಮನಸ್ಸು ಯಾಕೆ ಅನ್ಹ್ಯಾಪಿ ಆಕೈತಿ, ಯಾಕೆ ನಾವು ಹ್ಯಾಪಿ ಇರೋಂಗಿಲ್ಲ. ಒಂದು, ನಾವು ಮತ್ತೊಬ್ಬರ ಜೊತೆಗೆ ಹೋಲಿಕೆ ಮಾಡ್ಕೋತಿರ್ತೇವೆ, ಅವ್ರ ಜೊತೆ ಕಾಂಪೀಟ್ ಮಾಡ್ತಿರ್ತೇವೆ, ಅಥವಾ ಅವ್ರಿಗಿಂತ ನಾವು ಬೆಟ್ರ್ ಆಗಬೇಕಂತ ಹೋಗ್ತಿರ್ತೇವೆ. ಇದು ದೊಡ್ಡ ತಪ್ಪು ರೀ. ನಾವು ಎಲ್ಲರಿಗಿಂತನೂ ಬೆಟ್ರ್ ಆಗೋದು ಬೇಡ, ನಮಗೆ ನಾವು ಬೆಟ್ರ್ ಫೀಲಿಂಗ್ ಮಾಡ್ಕೋದು ಭಾಳ ಇಂಪಾರ್ಟೆಂಟ್. ಅವ್ರು ಏನು ಮಾಡತ್ತಾರೋ, ಅವ್ರು ಎಲ್ಲಿ ಹೊಂಟಿದ್ದಾರೋ, ಅವ್ರು ಯಾರು ಪುಸ್ತಕ ಓದ್ತಾ ಇದ್ದಾರೋ, ಅವಳು ಯಾವ ಡ್ರೆಸ್ ಹಾಕ್ಕೊಂಡು ಬಂದಾಳು, ಆಕಿ ಯಾರ ಕಡೆ ಟ್ಯೂಷನ್ಗೆ ಹೊಂಟಾಳು, ಆಕಿ ಯಾವ ಸ್ಕೂಲಿಗೆ ಹೋಗ್ತಾಳು, ಆಕಿಗೆ ಎಷ್ಟು ಮಾರ್ಕ್ಸ್ ಬಿದ್ದೈತಿ, ಇದನ್ನೆಂದೂ ಮಾಡಬಾರ್ದು. ನೀವು ಎಷ್ಟು ಮತ್ತೊಬ್ಬರ ಜೊತೆಗೆ ಹೋಲಿಕೆ ಮಾಡ್ಕೊಳ್ತೀರಿ, ನೀವು ಲೈಫನ್ನು ಎಂಜಾಯ್ ಮಾಡೋಂಗಿಲ್ಲ, ನೀವು ಲೈಫದಲ್ಲಿ ಹ್ಯಾಪಿ ಇರೋಂಗಿಲ್ಲ. ನೀವು ನೀವು ಭಾಳ ಬೆಸ್ಟ್ ಆಗಬೇಕು, ನೀವು ಮುಂದುವರಿಬೇಕಂದ್ರೆ ನೀವು ಮುಂದುವರಿರಿ. ನಿಮ್ಮ ಸಮಯ, ನಿಮ್ಮ ಶಕ್ತಿ, ನಿಮ್ಮ ಎನರ್ಜಿಯನ್ನು ನಿಮ್ತಾಗ ತೊಡಗಿಸಿ ಎಲ್ಲಾರ್ತಾಗೂ ಪಾರ್ಟಿಸಿಪೇಟ್ ಮಾಡಿ ಮುಂದುವರಿರಿ. ಖರೆ ಅವರೇನು ಮಾಡಾಕತ್ತಾರ ಅದನ್ನು ನೋಡಿ ನೀವೇನರ ಮಾಡಾಕತ್ತಿದ್ರಿ ಅಂದ್ರೆ ನೀವು ಎಂದಿಗೂ ಲೈಫ್ದಲ್ಲಿ ಸೆಕ್ಯೂರ್ಡ್ ಫೀಲ್ ಮಾಡೋಂಗಿಲ್ಲ. ಸೆಕ್ಯೂರ್ಡ್ ಅಂದ್ರೆ ಸುರಕ್ಷಿತ ಫೀಲಿಂಗ್, ಯಾವಾಗಲೂ ಒಂಥರ ಭಯನೇ ಇರ್ತೈತೆ. ಅವ್ರು ಯಾವ ಪುಸ್ತಕ ಓದಾತಾರೋ, ಅವ್ರು ಎಲ್ಲಿ ಹೊಂಟಾರೋ, ಅವ್ರು ಯಾರು ಕೊಡಿ, ಇದೊಂಥರ ಭಯ ಯಾವಾಗಲೂ ಇರ್ತೈತಿ. ಮತ್ತು ತಲೆಯೊಳಗೆ ಯಾವಾಗಲೂ ಅವರೇ ಇರ್ತಾರೆ. ಸೊ ಯಾರೇ ಇರಲಿ, ನಿಮ್ಮ ಸ್ಕೂಲ್ದಲ್ಲಿ ಫಸ್ಟ್ ಬರ್ಬೋದು, ಸೆಕೆಂಡ್ ಬರ್ಬೋದು, ಅಥವಾ ನಿಮ್ಮನ್ನವ್ರು ಸೇರ್ತಿರ್ಲಿಲ್ಲ, ಅಥವಾ ನೀವು ಅವ್ರನ್ನ ಸೇರ್ತಿರೋದಿಲ್ಲ. ಅಂಥ ವ್ಯಕ್ತಿ ಏನರೆ ಮುಂದುವರಿತಾ ಇದ್ರೆ ಅವ್ರನ್ನ ನೋಡಬಾರ್ದು.
ನಾವು ಎಂದಿಗೂ ಕೂಡ ಅವ್ರ ಜೊತೆ ಹೋಲಿಕೆ ಮಾಡ್ಕೋಬಾರ್ದು. ಭಲೆ ನಾವು ಅಂತೇವೆ ನಾವು ಅವ್ರ ಜೊತೆ ಹೋಲಿಕೆ ಮಾಡ್ಕೊಂಗಿಲ್ಲ ರೀ, ಅವ್ರನ್ನ ನೋಡಂಗಿಲ್ಲ. ಸೂಕ್ಷ್ಮ ರೀತಿಲಿಂದ ಅವ್ರನ್ನ ನೋಡ್ತಿರ್ತೀವಿ. ಮತ್ತು ಒಂಚೂರು ನಮ್ಮಲ್ಲಿ ನಾವು ಅವ್ರನ್ನ ಹಿಂದೆ ಹಾಕಿಸ್ಬೇಕು, ಅವ್ರಕ್ಕಿಂತ ನಾವು ಮುಂದೆ ಹೋಗಬೇಕು, ಅವ್ರಕ್ಕಿಂತ ಎಲ್ಲ ಜಾಸ್ತಿ ಮಾಡ್ಕೊಳ್ಬೇಕು, ಈ ರೀತಿ ಭಾವನೆ ಏನಿಲ್ಲ, ಈ ರೀತಿ ಭಾವನೆ ಇದು ಚಲೋ ಅಲ್ಲ. ಹೇಗಿರ್ಬೇಕಂದ್ರೆ ನಮ್ಮ ಭಾವನೆ ಇಂಟೆನ್ಷನ್ ಹೇಗಿರ್ಬೇಕಂದ್ರೆ, ನಾನು ಮುಂದುವರಿತೀನಿ, ನನ್ನ ಜೊತೆ ಅವ್ರನ್ನೂ ಮುಂದುವರಿಸ್ದೆ, ಅವ್ರನ್ನ ತಲೆಗೆ ಬಗ್ಗಿಸಿ ಅವ್ರನ್ನ ತಲೆಗೆ ಮಾಡಿ ನಾ ಮುಂದೆ ಹೋಗ್ತೇನೆ ಅನ್ನೋ ಭಾವನೆ ಬರಬಾರ್ದು. ಈಗ ನಾನು ಈ ಪುಸ್ತಕ ಓದಾತೇನಂದ್ರೆ ಈ ಪುಸ್ತಕವನ್ನು ಯಾರೇ ಕೇಳಿದ್ರೂ ನಾನು ಅವ್ರಿಗೆ ಕೊಡ್ತೇನೆ. ಅದನ್ನು ನನಗೆ ಬೇಕು, ನಾನೇ ಇಟ್ಕೋಬೇಕು ಅನ್ನುವಂಥದ್ದು ನನಗೆ ಇಲ್ಲ. ಮತ್ತು ಆ ಪುಸ್ತಕ ಓದಿ ಅವ್ರು ಮುಂದುವರೆದ್ರು ನಾನು ಫುಲ್ ಹ್ಯಾಪಿ ಪಡ್ತೀನಿ. ವೆರಿ ಇಂಪಾರ್ಟೆಂಟ್. ಮತ್ತು ಅವ್ರು ಇನ್ನೊಂದು ಸಲ ಬಂದು ಕೇಳಿದಾಗ ನಾನು ಇನ್ನೂ ಅವ್ರಿಗೆ ಹೆಲ್ಪ್ ಮಾಡ್ತೇನೆ. ಇದು ಭಾಳ ಇಂಪಾರ್ಟೆಂಟ್ ರೀ. ಇಲ್ಲಾಂದ್ರೆ ನಾವೇನು ಮಾಡ್ತಿರ್ತೇವೆ ಅಂದ್ರೆ ನಾ ಅಷ್ಟೇ ಮುಂದುವರಿಬೇಕು, ಇದು ತಪ್ಪು ರೀ. ನಾ ಅಷ್ಟೇ ಮುಂದುವರಿಬೇಕು ಮತ್ತು ಬೇರೆಯವ್ರು ಮುಂದುವರಿತಾ ಇದ್ರೆ ಅಂದ್ರೆ ಅವ್ರನ್ನ ಕಾಲು ಜಗ್ಬೇಕು ಅಥವಾ ಅವ್ರಿಗೆ ಹೆಲ್ಪ್ ಮಾಡಬಾರ್ದು, ಅಥವಾ ಗುಪ್ತ ರೂಪದಲ್ಲಿ ಮಾಡಬೇಕು. ಈಗ ಒಮ್ಮೊಮ್ಮೆ ನಮ್ಮಲ್ಲೂ ಇರ್ತೈತೆ ನೋಡಿರಿ, ಆಕಿ ನನ್ನ ಕಡೆ ಆ ಪುಸ್ತಕ ಆಕಿನ ಕಡೆ ಇಲ್ಲ, ನನ್ನ ಕಡೆ ಆ ಪುಸ್ತಕ ಐತಿ, ಮುಚ್ಚಿಡೋದು. ಟೀಚರ್ ಏನರ ನೋಟ್ಸ್ ಕೊಟ್ಟಿದ್ರೆ ಆಕಿ ಕಡೆ ಇರಲಿಲ್ಲ ಅಂದ್ರೆ ನಾ ಮುಚ್ಚಿ ಓದೋದು. ಇಂಥ ಭಾವನೆ ಇರಬಾರ್ದು. ಇಂಥ ಭಾವನೆ ಇರೋದ್ರಿಂದ ನಮ್ಮ ಮೈಂಡ್ ಪೀಸ್, ಶಾಂತಿ ಇರೋದಿಲ್ಲ, ನಮ್ಮ ಮನಸ್ಸು ಹ್ಯಾಪಿ ಇರೋದಿಲ್ಲ. ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಭಯ, ಮಾತ್ರ ಚಿಂತೆ ಭಯ ಇರತೈತೆ. ಅದಕ್ಕೋಸ್ಕರ ಯಾಕಂದ್ರೆ ಯಾವಾಗಲೂ ಒಂಚೂರು ಏನಿರ್ತೈತೆ ಅಂದರೆ ಕೇಳಿ ಹೊಂಟಾಳ, ಅವ್ರೇನು ಓದಾತಾರೆ, ಇದು ಇರುವುದನ್ನು. ಅದ್ರ ಬದಲಾಗಿ ಯಾರು ಏನೇ ಓದಲಿ, ಅವ್ರು ಕೊಟ್ಟರು, ಅವ್ರು ನನಗೆ ಹೆಲ್ಪ್ ಮಾಡಿದ್ರು ಬಹಳ ಚಲೋ. ಅವ್ರು ನನಗೆ ಹೆಲ್ಪ್ ಮಾಡಲಿಲ್ಲ ಅಂದರೂ ಯಾರೇ ಏನೋ ಓದ್ರಿ, ಅವ್ರು ಯಾರೇ ಎಲ್ಲಿ ಹೋಗ್ತಾಯಿದ್ರು ಹೋಗಲಿ, ನಾನು ಮಾತ್ರ ನಾ ಎಷ್ಟು ಸಾಧ್ಯಷ್ಟು ನಾ ಹೆಲ್ಪ್ ಮಾಡ್ತೇನೆ. ಈ ನೇಚರ್ ಇಟ್ಕೋಬೇಕು. ಹೆಲ್ಪಿಂಗ್ ನೇಚರ್ ಭಾಳ ಇಂಪಾರ್ಟೆಂಟ್. ಎಷ್ಟು ನಾ ಮತ್ತೊಬ್ಬರಿಗೆ ಹೆಲ್ಪ್ ಮಾಡಬೇಕನ್ನುವಂತಹ ಭಾವನೆ ನಮ್ಮಲ್ಲಿ ಇರ್ತೈತಿ, ಆವಾಗ ನಾವು ಹ್ಯಾಪಿ ಇರ್ತೇವೆ. ಇವತ್ತೇನಾಗ್ತಾಯಿದೆ ಅಂದ್ರೆ ಫಸ್ಟ್ ಬರಾಕತ್ತೀವಿ ರೀ, ಆದ್ರೆ ಹ್ಯಾಪಿ ಇಲ್ಲ. ಯಾಕೆ? ನಾವು ಬೇಕಾ ಫಸ್ಟ್ ಬರ್ಬೇಕಂತಿತ್ತಲ್ಲ. ಈಗ ಹಂಗಲ್ಲ, ನಾನು ಫಸ್ಟ್ ಬರಬೇಕು, ಮತ್ತು ನನಗೆ ಯಾರು ಹೆಲ್ಪ್ ಕೇಳ್ತಾರಲ್ಲ ನಾನು ಅವ್ರಿಗೆಲ್ಲರಿಗೂ ಹೆಲ್ಪ್ ಮಾಡ್ತೀನಿ, ಮತ್ತು ಕೇಳಿಲ್ಲ ನನ್ನ ಸಾಧ್ಯಷ್ಟು ನಾನು ಹೆಲ್ಪ್ ಮಾಡ್ತೇನೆ. ಹ್ಯಾಪಿನೆಸ್ ಬೇಕಂದ್ರೆ ನೋಡಿರಿ, ನೀವು ಓದೋದು ಫಸ್ಟ್ ರ್ಯಾಂಕ, ಡಿಗ್ರಿ ಸಿಗ್ತೈತೆ, ಸರ್ಟಿಫಿಕೇಟ್ ಸಿಗ್ತೈತೆ, ಪ್ರೈಸ್ ಸಿಗ್ತೈತೆ. ಆದರೆ ನೀವು ಮತ್ತೊಬ್ರಿಗೆ ಹೆಲ್ಪ್ ಮಾಡಿ ಏನರ ಮುಂದೆ ಹೋದ್ರಿ, ಹೋಮ್ವರ್ಕ್ ತೋರಿಸೋದು, ಆಕಿಗೆ ತಿಳಿಲಿಲ್ಲ ಅಂದರೆ ಹೇಳ್ಕೊಡೋದು, ಈ ರೀತಿ ಮಾಡ್ಕೋತ ನೀವು ಮುಂದೆ ಹೋದ್ರಿ ಹ್ಯಾಪಿ ಇರ್ತೀವಿ. ಸೊ ಹ್ಯಾಪಿನೂ ಬೇಕು, ನಾ ಶಾಣೆನೂ ಆಗಬೇಕು. ಫಸ್ಟ್ ರ್ಯಾಂಕ್ ಬೇಕಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್, ಹೆಲ್ಪ್ ಮಾಡ್ಲಿಕ್ಕೆ ಕಲೀರಿ. ಮತ್ತು ಎರಡನೇದು, ನಮ್ಮನ್ನು ಯಾರೇ ಇನ್ಸಲ್ಟ್ ಮಾಡಿದರೆ, ಟೀಚರ್ ಮಾಡ್ಬೋದು ಅಥವಾ ನನ್ನ ಫ್ರೆಂಡ್ಸ್ ಇನ್ಸಲ್ಟ್ ಮಾಡ್ಬೋದು, ನನ್ನ ಬಗ್ಗೆ ಏನೋ ಅನ್ಬೋದು, ನೀ ಡ್ಯಾನ್ಸ್ ಚಲೋ ಮಾಡೋಂಗಿಲ್ಲ, ನೀ ಹಿಂದೆ ಹೋಗು, ನೀವು ಡ್ಯಾನ್ಸ್ ಮಾಡತ್ತೀರಿ, ನೀ ಹಿಂದೆ ಹೋಗು, ಅಥವಾ ನೀವು ಏನೋ ಒಂದು ಎದ್ರಿಗೂ ಪಾರ್ಟಿಸಿಪೇಟ್ ಮಾಡತ್ತಿದ್ರಿ, ಆವಾಗ ನೀನು ನೋಡಲಿಕ್ಕೆ ಚಂದಿಲ್ಲ, ನೀ ಹಿಂದೆ ಹೋಗು, ಹಿಂಗೇನೋ ನಿಮ್ಗೆ ಅಷ್ಟು ಸ್ಕೂಲ್ನಾಗ ಟೀಚರ್ ಏನೋ ಒಮ್ಮೆ ಅಚಾನಕ್ ಟೀಚರ್ ಬರೆಯತ್ತಿದ್ರು, ನಾ ಹಿಂಗೆಲ್ಲೋ ನೋಡ್ಕೋತ ಕೂತೀನಿ, ಒಮ್ಮೆ ಎಬ್ಬಿಸ್ಬಿಟ್ರೆ ಟೀಚರ್ ಸ್ಕೂಲ್ನಾಗ, ಎಬ್ಬಿಸ್ಕೂಡ್ಲೆ ನನಗೆ ಅಸಹ್ಯ ಮಾಡಿಬಿಟ್ರೆ, ಏನು ಮಾಡತ್ತಿ ಅಂತ ಹೇಳಿ ಒಮ್ಮೆ ಟೀಚರ್ ನನಗೆ ಎಬ್ಬಿಸ್ಬಿಟ್ರು, ಏನು ಮಾಡತ್ತಿ ಅಂಥೇಳಿ. ಒಮ್ಮೆ ಟೀಚರ್ ಕ್ವಶನ್ ಕೇಳಿಬಿಟ್ರು ಕ್ಲಾಸ್ನಾಗ, ಅವಾಗ ಭಾಳ ನೋವಾಗಿಬಿಡ್ತೈತಿ, ಎಲ್ಲರೂ ನಗಾಕೆ ಹಿಡಿದು ಬಿಡ್ತಾರೆ. ಟೀಚರ್ ಏನೋ ಅಂತ ಮಾತು ಅಂದ್ಬಿಡ್ತಾರೆ, ನಂಗೆ ಭಾಳ ನೋವಾಗಿಬಿಡ್ತೈತಿ. ಆಮೇಲೆ ಮನೆಗೆ ಬಂದು ಅಳೋದು, ಮಮ್ಮಿ ಹೇಳೋದು, ಪಪ್ಪಾಗೆ ಹೇಳೋದು, ಆಮೇಲೆ ಪುಸ್ತಕದಲ್ಲಿ ಓದ್ಕೋತ ಕೂತಾಗೂ ಅದೇ ಸೀನ್ ನೆನಪು ಬರೋದು, ಎಲ್ಲರೂ ನನಗೆ ಅಂದಿದ್ದೆ ನೆನಪು ಬರೋದು, ನಾ ಅಳೋದು, ಆಮೇಲೆ ಸ್ಕೂಲಿಗೆ ಹೋಗಂಗಿಲ್ಲ ಅನ್ನೋದು, ಇವೆಲ್ಲ ಆಗ್ತಾವೆ. ಯಾವಾಗಲೂ ನಾವು ಯಾರೇ ನಮಗೆ ಇನ್ಸಲ್ಟ್ ಮಾಡಿದ್ರು ಯಾವಾಗಲೂ ಪಾಸಿಟಿವ್ ವೇನಾಗ ನೋಡಬೇಕು. ಏನಂತ, ಅವ್ರ ಟೀಚರ್ ನನಗೆ ಏನೋ ಮಾಡಿದ್ದಾರಲ್ಲ, ಒಳ್ಳೇದಕ್ಕೆ ಮಾಡಿದ್ದಾರೆ. ಯಾಕೆ ಮಾಡಿದರು? ನಾನು ಮಾತಾಡ್ಕೋತ ಕೂತಿದ್ದೆ, ಒಮ್ಮೆ ನನಗೆ ಎಬ್ಬಿಸ್ಬಿಟ್ರು, ಕೇಳಿದ್ರು, ನನಗೆ ಆನ್ಸರ್ ಬರಲಿಲ್ಲ ಅಂದ್ರೆ ಮುಂದಿನ ಸಲ ನಾನು ತಯಾರಾಗಬೇಕು.
ಮುಂದಿನ ಸಲ ನಂಗೆ ಟೀಚರ್ ಏನರ ಕ್ವಶನ್ ಕೇಳಿದ್ರೆ ನಾನು ತಯಾರಾಗಬೇಕು. ಸೊ ಈ ರೀತಿ ನನಗೆ ನಾನು ಓವರ್ಕಮ್ ಮಾಡ್ಕೋಬೇಕು. ಮತ್ತು ಜೀವನದಲ್ಲಿ ಮುಂದುವರಿಬೇಕಂದ್ರೆ ಇನ್ಸಲ್ಟ್ ಅಂತೂ ಆಗೋದನ್ನ. ಇನ್ಸಲ್ಟ್ ಆಗಲಾರ್ದೆ ಯಾವುದೂ ವ್ಯಕ್ತಿ ಮುಂದುವರೆದಿಲ್ಲ. ಇವತ್ತು ನಮ್ಗೆ ಎಷ್ಟು ಇನ್ಸಲ್ಟ್ ಆಗ್ತಿತ್ತಲ್ಲ, ನಾವು ಅದಕ್ಕೆ ಹೇಳಬೇಕು ವಾ ವಾ ಅಂತ ಹೇಳಬೇಕು. ವಾ ವಾ, ಹ್ಯಾಪಿ ಇರಬೇಕು. ಯಾಕಂದ್ರೆ ಅವ್ರು ನನಗೆ ಇನ್ಸಲ್ಟ್ ಮಾಡಿದಾಗನ ನಾ ಅಟೆನ್ಷನ್ದಲ್ಲಿ ಬಂದು ನಾ ಯಾವಾಗಲೂ ವಿದ್ಯಾಭ್ಯಾಸ ಓದಬೇಕು. ನಾನು ಹುಡುಗಾಟಿತನ ಲೇಸಿನೆಸ್ ಮಾಡಬಾರ್ದು. ಸೊ ನಾವು ಟೀಚರ್ಗೂ ಕೂಡ ಭಾಳ ಥ್ಯಾಂಕ್ ಯು ಹೇಳಬೇಕು, ಟೀಚರ್ಗೂ ಕೂಡ ವಾ ವಾ ಹೇಳಬೇಕು. ಯಾಕಂದ್ರೆ ನೀವು ನನಗೆ ಅಟೆನ್ಷನ್ ಕೊಡಿಸಿದ್ರಿ ಅಂತ ಅನ್ಬೇಕು. ಮತ್ತು ಯಾರೇ ನಮ್ಗೆ ಇನ್ಸಲ್ಟ್ ನಕ್ಕಿದ್ರಲ್ಲ, ನನ್ನ ಫ್ರೆಂಡ್ಸ್ ಎಲ್ಲರೂ ನನ್ನ ನಕ್ಕಿದ್ರು, ನಾನು ನೋಡಿ ನಕ್ಕಿದ್ರು. ಸರ್ ನಾನು ನೋಡಿ ನಕ್ಕಿದಾಗೂ ಕೂಡ ನಾ ಎಂದಿಗೂ ಕೂಡ ಲೋ ಫೀಲಿಂಗ್ ಮಾಡ್ಕೋಬಾರ್ದು. ಅದೇ ಟೈಮಿಗೆ ನಾ ಏನು ಹೇಳ್ಕೋಬೇಕಂದ್ರೆ, ನಾನು ಚಲೋ ಅದೇನಿ, ನಾನು ಖುಷ್ ಅದೇನಿ, ನಾನು ಚಲೋ ಅದೇನಿ, ನಾನು ಖುಷ್ ಅದೇನಿ. ಟೀಚರ್ ನನಗೆ ಏನು ಹೇಳಿದಾರಲ್ಲ ಕರೆಕ್ಟ್ ಹೇಳ್ಯಾರು, ನನ್ನ ಚಲೋದಕ್ಕೆ ಹೇಳ್ಯಾರು. ಮತ್ತು ಇವ್ರೇನು ನಗಾಕತ್ತಾರಲ್ಲ ಅದು ಅವ್ರದ್ದು ಅಭಿಪ್ರಾಯ, ಅವ್ರದ್ದು ಪರಿಣಾಮ, ಅದು ನನಗೇನಿಲ್ಲ. ನೋಡಿರಿ, ಜೀವನದಲ್ಲಿ ಯಾರೋ ನಮ್ಮ ನೋಡಿ ನಗ್ತಾ ಇದ್ದಾರೆ ಅಂದರೆ ಅದು ಅವ್ರ ಕರ್ಮ, ನಾ ಏನೂ ಮಾಡೋಕ್ಕೆ ಬರೋದಿಲ್ಲ. ನಾ ಹೋಗಿ ಅವ್ರಿಗೆ ನೀವು ಯಾರೂ ನಗಬೇಡ್ರಿ, ಟೀಚರ್ ಬೈಯಾಕತ್ತರು, ನೀವು ಯಾರೂ ಲಾಫ್ ಮಾಡಬೇಡ್ರಿ, ನೀವು ಯಾರೂ ನಗಬೇಡ್ರಿ, ನೀವು ಯಾಕೆ ಹ್ಯಾಪಿ ಇದ್ದೀರಿ, ನನ್ನ ಟೀಚರ್ ಬೈಬೇಕಾದ್ರೆ ನಂಗೆ ಲೋ ಮಾರ್ಕ್ಸ್ ಬಿದ್ದಾಗ ನೀವು ಯಾಕೆ ಹ್ಯಾಪಿ ಇದ್ದೀರಿ. ನೀವು ಎಷ್ಟು ಜನರಿಗೆ ಹೋಗಿ ಹೇಳೋರದ್ರಿ? 2 ಜನರಿಗೆ ಹೇಳೋರದ್ರಿ, 3 ಜನರಿಗೆ ಹೇಳೋರದ್ರಿ, 4 ಜನರಿಗೆ ಹೇಳೋದ್ರಿ. 2 ಜನರಿಗೆ ಹೋಗಿ ನೀವು ಹೇಳೋರದಿರಿ ನೀವು ಯಾಕೆ ನಗಾಕತ್ತೀರಿ ಅಂತ ಹೇಳಿ. ಮತ್ತಟ್ಟು ನಗ್ತಾರೋ ಹುಡುಗರು ಹುಡುಗಿಯರು, ಮತ್ತಟ್ಟು ನಗ್ತಾರೆ ನಿಮ್ಮ ನೋಡಿ. ಅದರ ಬದಲಾಗಿ ಏನು ಮಾಡ್ರಂದ್ರೆ, ಯಾರೇ ನಿಮ್ಮನ್ನು ನೋಡಿ ಟೀಚರ್ ಬಗ್ಗೆ ಒಳ್ಳೆಯದು ಯೋಚನೆ ಮತ್ತು ನಿಮ್ಮ ಫ್ರೆಂಡ್ಸ್ ಬಗ್ಗೆನೂ ಒಳ್ಳೆಯ ಯೋಚನೆ, ಇದು ಭಾಳ ಇಂಪಾರ್ಟೆಂಟ್. ಆ ಟೈಮ್ನಾಗ ಟೀಚರ್ ನನ್ನ ಚಲೋದು ಹೇಳತ್ತಾರು, ನನ್ನ ಬಳಿ ಇನ್ಸಲ್ಟ್ ಫೀಲಿಂಗ್ ಆಗ್ತಾ ಇಲ್ಲ, ಆಗೈತೆ ಒಂಚೂರು ಹರ್ಟ್ ಆಗೈತಿ, ಇಟ್ಸ್ ಓಕೆ. ಟೀಚರ್ ನನಗೆ ಉನ್ನತಿಗೋಸ್ಕರ ಮಾಡ್ಯಾರ. ಇನ್ನು ಇವರೆಲ್ಲರೂ ನಗಾಕತ್ತಾರಲ್ಲ, ಅದನ್ನು ನನಗೇನು ಫರ್ಕ್ ಬೀಳಂಗಿಲ್ಲ. ಯಾಕಂದ್ರೆ ನಾನು ನನ್ನನ್ನು ಪ್ರೀತಿ ಮಾಡ್ತೀನಿ ಮತ್ತು ನನಗೆ ನಾನು ಗೌರವ ಕೊಡ್ತೀನಿ. ಮತ್ತು ಅವ್ರನ್ನ ನೋಡಿ ನಗಾಕತ್ತಾರ ಅದು ಅವ್ರ ಪ್ರಾಬ್ಲಮ್, ವೆರಿ ಇಂಪಾರ್ಟೆಂಟ್. ಅವ್ರು ನೋಡಿ ನನ್ನನ್ನು ನಗಾಕತ್ತಾರ ಅಂತ ಅವ್ರ ಪ್ರಾಬ್ಲಮ್, ನನಗೇನು ಫರ್ಕ್ ಬೀಳಂಗಿಲ್ಲ. ಈಗ ಒಮ್ಮೊಮ್ಮೆ ನೀವು ಯಾವುದೋ ಡ್ರೆಸ್ ಹಾಕ್ಕೊಂಡು ಹೋಗಿರ್ತೀರಿ, ಅದನ್ನ ನೋಡಿ ನಗ್ತಾರೋ, ನೀವೇನೋ ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಗಿರ್ತೀರಿ, ಅದಕ್ಕೆ ನೋಡಿ ನಗ್ತಾರೋ. ಯಾವಾಗಲೂ ಅವ್ರು ನನ್ನ ನೋಡಿ ನಗಾಕತ್ತಿದ್ರೆ ಅಂದ್ರೆ ಅದನ್ನು ಚೆಕ್ ಮಾಡ್ಕೋಬೇಕು, ನನ್ನ ಡ್ರೆಸ್ ಏನರ ಪ್ರಾಬ್ಲಮ್ ಐತೇನೋ ಇಲ್ಲ. ಇರಲಿಲ್ಲ ಅಂದ್ರೆ ಡೋಂಟ್ ಕೇರ್, ಅವ್ರು ನಗಾಕತ್ತಾರ ಅದು ಅವ್ರ ಕರ್ಮ, ಅವ್ರ ಪ್ರಾಬ್ಲಮ್. ಅದಕ್ಕೆ ನಿಮಗೆ ನೀವು ಇದನ್ನೂ ಹೇಳ್ಕೊತ ಬರ್ರಿ, ನಾನು ನನ್ನನ್ನು ನಾನು ಗೌರವಿಸುತ್ತೇನೆ. ಐ ರೆಸ್ಪೆಕ್ಟ್ ಮೈಸೆಲ್ಫ್, ನನ್ನನ್ನು ನಾನು ಪ್ರೀತಿಸುತ್ತೇನೆ. ನನ್ನನ್ನು ಐ ಲವ್ ಮೈಸೆಲ್ಫ್, ನನ್ನನ್ನು ನಾನು ಪ್ರೀತಿಸುತ್ತೇನೆ, ನನ್ನನ್ನು ನಾನು ಗೌರವಿಸುತ್ತೇನೆ. ಈ ರೀತಿ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು. ಒಮ್ಮೊಮ್ಮೆ ನಾವು ನೋಡ್ಲಿಕ್ಕೂ ಚೆನ್ನಾಗಿರೋದಿಲ್ಲ, ನಾವು ನೋಡಲಿಕ್ಕೆ ಚೆನ್ನಾಗಿಲ್ಲ ಅಂತ ತಿಳ್ಕೊಂಡು ನಾವೇನು ಮಾಡ್ತಿರ್ತೇವೆ ಅಂದರೆ ಹೇಟ್ ಮಾಡ್ತಿರ್ತೇವೆ. ಅದು ಕೂಡ ತಪ್ಪು. ಈಗ ಒಬ್ಬರು ನಮಗಿಂತ ಭಾಳ ನೋಡಲಿಕ್ಕೆ ಚಂದಿದ್ರು, ಅವ್ರದ್ದು ಸ್ಕಿನ್ ಕಲರ್ ವೈಟ್ ಇತ್ತು, ನಂದು ಬ್ಲ್ಯಾಕ್ ಇತ್ತು, ಅಥವಾ ನಾನು ನೋಡಲಿಕ್ಕೆ ಭಾಳ ದಪ್ಪಿದ್ದೀನಿ. ಸೊ ನಾ ಭಾಳ ದಪ್ಪಿದ್ದೀನಿ ಅಂತ ಒಮ್ಮೊಮ್ಮೆ ನಾ ಯಾವಾಗಲೂ ಹೋಲಿಕೆ ಮಾಡ್ಕೋತಿರ್ತೀನಿ, ಆಕೆ ಎಷ್ಟು ಸ್ಲಿಮ್ ಅದಾಳ, ನಾನು ಹಂಗೆ ಆಗಬೇಕು ಅಂಥೇಳಿ. ಯಾವತ್ತು ನಾವು ಹೋಲಿಕೆ ಮಾಡ್ಕೋತೀವಿ ಅವತ್ತು ನಮ್ಮ ಹ್ಯಾಪಿನೆಸ್ ಫುಲ್ ಡೌನ್ ಆಕೆ. ಸೊ ಯಾವಾಗ ನಿಮಗೆ ನೀವು ದಪ್ಪದಿರಲ್ಲ, ಈ ರೀತಿ ಸಂಕಲ್ಪ ಮಾಡಿರಿ, ಏನಂತ ನಾ ಆಲ್ರೆಡಿ ಏನದೇನಿ, ನಾ ಥಳ್ಳಗದೆ ಇದನ್ನ ಅನ್ಕೋತ ಬರ್ರಿ. ನಾ ಥಳ್ಳಗದೇನಿ, ನನ್ನ ಬಾಡಿ ಪರ್ಫೆಕ್ಟ್ ಐತಿ, ನನ್ನ ಸ್ಕಿನ್ ಕಲರು ಪರ್ಫೆಕ್ಟ್ ಐತೆ, ನಾ ಆಲ್ರೆಡಿ ಬ್ಯೂಟಿಫುಲ್ ಅದೆ, ನಾ ಸುಂದರಾತ್ಮ ಅದೆ. ಈ ರೀತಿ ಯೋಚನೆ ಮಾಡಿರಿ. ನಾನು ಸುಂದರಾತ್ಮ ಅದೇನಿ, ನನ್ನ ದೇಹ ಪರ್ಫೆಕ್ಟ್ ಐತೆ, ನನ್ನ ಬಾಡಿ ಪರ್ಫೆಕ್ಟ್ ಐತೆ. ಈ ರೀತಿ ಯೋಚನೆ ಮಾಡೋದ್ರಿಂದ ನಿಮ್ಮ ಮೇಲೆ ನಿಮಗೆ ಪ್ರೀತಿ ಹೆಚ್ಚಾಗುತ್ತದೆ, ನಿಮಗೆ ಮೇಲೆ ನಿಮಗೂ ಗೌರವ ಕೂಡ ಹೆಚ್ಚಾಗುತ್ತೆ. ಈಗ ಒಮ್ಮೊಮ್ಮೆ ಸ್ಕೂಲ್ದಲ್ಲಿ ಡಿಬೇಟ್ ಕಾಂಪಿಟೇಷನ್ ಇರ್ತೈತೆ, ಅಲ್ಲಿ ನಿಮ್ಗೆ ಇಷ್ಟ ಐತಿ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಹೇಳಿ, ಖರೆ ಆಗ್ತಾಯಿಲ್ಲ, ಯಾಕಂದರೆ ಹೆದರ್ತೀರಿ.
ಒಮ್ಮೊಮ್ಮೆ ಟೀಚರ್ ಜೊತೆ ಮಾತಾಡಬೇಕಾದಾಗೂ ಕೂಡ ಹೆದರ್ತೀರಿ. ಆವಾಗ ಇದನ್ನು ಬರೆಯುತ್ತ ಬರೀ, ನಾನು ಧೈರ್ಯಶಾಲಿ ಆತ್ಮ, ನಾನು ನಿರ್ಭಯ ಆತ್ಮ, ನಾನು ಸ್ಕೂಲ್ದಲ್ಲಿ ಡಿಬೇಟ್ ಕಾಂಪಿಟೇಷನ್ದಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ, ನಾ ಯಾರಿಗೂ ಹೆದರುವುದಿಲ್ಲ. ಈ ರೀತಿ ರಾತ್ರಿ ಹೊತ್ತು ಮುಂಜಾನೆ ಹೊತ್ತು ಬರೆಯಬೇಕು. ನಾನು ಧೈರ್ಯಶಾಲಿ ಆತ್ಮ, ನಾನು ನಿರ್ಭಯ ಆತ್ಮ. ಈ ರೀತಿ ಒಳ್ಳೆ ಯೋಚನೆಗಳನ್ನ ಮಾಡೋದ್ರಿಂದ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಯಾವಾಗ ನಾವು ಆತ್ಮವಿಶ್ವಾಸ ಹೆಚ್ಚಾಗುತ್ತದಲ್ಲ, ಎಂಥದ್ರಿ ಪರಿಸ್ಥಿತಿ ಬಂದರೂ ಕೂಡ ನಾವು ಪಾರು ಮಾಡ್ತೇವೆ. ಇವತ್ತು ನಿಮ್ಗೆ ಟೆಸ್ಟ್ ತೊಗೊಂಡ್ರು, 25ಕ್ಕೆ ನಿಮ್ಗೆ 22 ಬಿತ್ತು, ಅವ್ರಿಗೆ 23 ಬಿತ್ತು. ಆ 23 ಮಾರ್ಕ್ಸ್ ನೋಡಿ ಕೂಡ ನೀವು ಅನ್ಹ್ಯಾಪಿ ಆಗಬಾರ್ದು, ಸಪ್ಪಗಾಗಬಾರ್ದು. 22 ಬಿದ್ದರೂ ನಾ ಇಷ್ಟ ಬರ್ದಿದ್ನಿ, ನಂಗೆ ಕರೆಕ್ಟ್ ಮಾರ್ಕ್ಸ್ ಬಿದ್ದು, ಮುಂದಿನ ಸಲ ಹೆಚ್ಚು ತೊಗೋತೇನೆ, ಮತ್ತು ನನ್ನ ಕೆಪಾಸಿಟಿ ಇಷ್ಟೇ ಐತಿ. ಯಾವಾಗಲೂ ನೋಡಿರಿ ಮಕ್ಕಳ, ನಾವೆಲ್ಲರೂ ಬೇರೆ ಬೇರೆ ಅದೇವಂದ್ರೆ ಎಲ್ಲರಲ್ಲಿ ಇರುವಂತಹ ಕೆಪಾಸಿಟಿನೂ ಕೂಡ ಬೇರೆ ಬೇರೆನೇ ಐತಿ. ನಾವೆಲ್ಲರೂ ಒಂದೇ ರೀತಿ ಇಲ್ಲ. ಇಲ್ಲಿ ನೀವು ಫ್ರೆಂಡ್ಸು ನೋಡ್ಕೊರಿ, ಯಾರದೇ ನೋಡಲಿಕ್ಕೆ ಸೇಮ್ ಅದೀವೇನ್ರಿ, ಒಬ್ಬರ ಗತಿ ಒಬ್ರು ಬಿಡ್ರಿ, ಅವ್ರನ್ನ ಬಿಡ್ರಿ. ನಿಮ್ಮ ಮನೆಯಲ್ಲೇ ನೀವು ಅಕ್ಕ ತಂಗಿ ಅಣ್ಣ ತಮ್ಮ ಇಬ್ಬರು ಸೇಮ್ ಅದೇವೇನ್ರಿ? ಇಲ್ಲ. ಮನೆಯಲ್ಲೇ ನೋಡಲಿಕ್ಕೆ ಸೇಮ್ ಇಲ್ಲ ಅಂದಮೇಲೆ ಒಳಗಿರುವ ಮನಸ್ಸು ಕೂಡ ಎಲ್ಲರದು ಬೇರೆ ಬೇರೆ ಐತೆ. ಅಂದರೆ ಮನಸ್ಸು ಬೇರೆ ಐತಂದ್ರೆ ಬ್ರೇನು ಕೂಡ ಎಲ್ಲರದು ಬೇರೆ ಬೇರೆ ಐತಿ. ಬ್ರೇನದ ಕೆಪಾಸಿಟಿ ಎಲ್ಲರದು ಏನೈತಿ, ಬೇರೆ ಬೇರೆನೇ ಐತಿ. ಅಂದಮೇಲೆ ನನಗೆ 22 ಬಿದ್ದಾವ ಅಂದರೆ ಇದು ನನ್ನ ಕೆಪಾಸಿಟಿ ಅನುಸಾರ ಬಿದ್ದೈತಿ. ಅವ್ರಿಗೆ 23 ಬಿದ್ದಾವ ಅಂದ್ರೆ ಅದು ಅವ್ರ ಕೆಪಾಸಿಟಿ ಅನುಸಾರ ಬಿದ್ದೈತಿ. ಸೊ ನಾ ಯಾರ ಜೊತೆನೂ ಹೋಲಿಕೆ ಮಾಡ್ಕೋಬಾರ್ದು, ನಾ ಹ್ಯಾಪಿ ಇರಬೇಕು. ಸೊ ವೆರಿ ಇಂಪಾರ್ಟೆಂಟ್ ರೀ, ಇವನ್ನೆಲ್ಲ ಬರೀರಿ, ಟ್ರೈ ಮಾಡಿ ನೋಡಿರಿ. 21 ಡೇಸ್ ಟ್ರೈ ಮಾಡಿರಿ, ನಿಮ್ಮಲ್ಲಿ ಚೇಂಜಸ್ ಬರ್ತೈತೆ ನೋಡಿರಿ. ಮತ್ತು ಮೆಡಿಟೇಷನ್ ಕಲೀರಿ. ವೆರಿ ಇಂಪಾರ್ಟೆಂಟ್. ಮೆಡಿಟೇಷನ್ ಅಂದ್ರೆ ಅರ್ಥ ಏನು? ಒಳ್ಳೆ ವಿಚಾರಗಳನ್ನ ಮಾಡೋದು ಮೆಡಿಟೇಷನ್. ಸೊ ಇವಾಗ ನಾ ಮಾಡಿಸ್ತೀನಿ, ತಾವೆಲ್ಲರೂ ಈ ಮನೆಯಲ್ಲಿ ಈ ಮೆಡಿಟೇಷನನ್ನು ಮಾಡಿರಿ. ನಿಮಗೆ ಯಾವಾಗ ಭಾಳ ಓದೀನಿ ಅಂತ ಅಂತಿರ್ತಿರಲ್ಲ, ಸ್ವಲ್ಪ ನಂಗೆ ರಿಲ್ಯಾಕ್ಸ್ ಬೇಕು, ಫೋನ್ ಹಿಡಿಬೇಕು ಅಂತಿರ್ತಿರಲ್ಲ, ಆ ಟೈಮ್ನಾಗ ಈ ಮೆಡಿಟೇಷನ್ ಮಾಡಿರಿ, ನಿಮ್ಗೆ ರಿಲ್ಯಾಕ್ಸ್ ಫೀಲ್ ಆಕೈತಿ. ನಿಮ್ಮ ಬಾಡಿಯನ್ನು ರಿಲ್ಯಾಕ್ಸ್ ಮಾಡ್ಕೊಳ್ರಿ. ಭ್ರುಕುಟಿಯ ಮಧ್ಯದಲ್ಲಿ ಏಕಾಗ್ರ ಆಗ್ರಿ. ನಾನು ಹ್ಯಾಪಿ ಆತ್ಮ ಅದೇನೆ, ವೆರಿ ಹ್ಯಾಪಿ ಆತ್ಮ ಅದೇನೆ. ನಾನು ಶಾಂತ ಆತ್ಮ ಅದೇನೆ. ನಾನು ಎಲ್ಲರಿಗೂ ಹೆಲ್ಪ್ ಮಾಡುವಂಥ ಆತ್ಮ ಅದೇನೆ. ಎಲ್ಲರ ಮುಂದೆ ಹೋಗೋದನ್ನು ನೋಡಿ ನಾ ಹ್ಯಾಪಿ ಪಡ್ತೇನೆ. ನಾ ಎಲ್ಲರಿಗೂ ಮುಂದುವರಿಸುತ್ತೇನೆ. ಮುಂದುವರೆದಿರುವಂಥವ್ರನ್ನ ನೋಡಿ ನಾನು ಭಾಳ ಹ್ಯಾಪಿ ಇರ್ತೇನೆ. ನನ್ನನ್ನು ನಾನು ಭಾಳ ಪ್ರೀತಿಸುತ್ತೇನೆ. ನನಗೆ ನನ್ನ ಮೇಲೆ ಬಹಳ ಗೌರವ ಇದೆ. ನನ್ನ ದೇಹ ಪರ್ಫೆಕ್ಟ್ ಐತಿ. ನನ್ನ ದೇಹ ಸುಂದರ ಐತಿ. ನಾನು ಧೈರ್ಯಶಾಲಿ ಆತ್ಮ ಅದೆ. ನಾನು ನಿರ್ಭಯತೆ. ನಾನು ಓದಿದ್ದೆಲ್ಲ ನೆನಪುಳಿಯುತ್ತದೆ. ನನ್ನ ಮೆಮ್ರಿ ಭಾಳ ಇದೆ. ನಾನು ಬುದ್ಧಿಶಾಲಿ ಆತ್ಮ ಅದೆ. ಏಕಾಗ್ರತೆ ಶಕ್ತಿ ಭಾಳ ಇದೆ. ಪರಮಾತ್ಮ ನನ್ನನ್ನು ಭಾಳ ಪ್ರೀತಿಸುತ್ತಾರೆ. ಪರಮಾತ್ಮ ಸದಾ ನನ್ನ ಫ್ರೆಂಡಾಗಿ ಅದಾರು. ಪರಮಾತ್ಮ
ಸದಾ ನನಗೆ ಹೆಲ್ಪ್ ಮಾಡ್ತಾರೆ. ಪರಮಾತ್ಮನ ರೇಸ್ ಸದಾ ನನ್ನ ಸುತ್ತಲೂ ಇದೆ. ನಾನು ಸುರಕ್ಷಿತದಿನಿ. ಥ್ಯಾಂಕ್ ಯು ಪರಮಾತ್ಮ, ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು ಯೂನಿವರ್ಸ್. ಎಲ್ಲರಿಗೂ ಬಹಳ ಬಹಳ ಧನ್ಯವಾದ. ಓಂ ಶಾಂತಿ.